ಫಸ್ಟ್ ಆಫ್ ಆಲ್ ನಾನು ಈ ಸಿನಿಮಾಗೆ ಎಕ್ಸೈಟ್ ಆಗಿದ್ದು ಎರಡು ವಿಷಯಕ್ಕೆ. ಒಂದು, ಇದು ಮಲ್ಟಿ ಸ್ಟಾರರ್, ಇಲ್ಲಿ ಶಿವಣ್ಣ ಅವರು, ರಾಜ್ ಬಿ ಶೆಟ್ಟಿ ಅವರು ಹಾಗೆ ಉಪೇಂದ್ರ ಅವರು ಒಟ್ಟಿಗೆ ಕಾಣಿಸ್ಕೋತಾ ಇದ್ದಾರೆ ಅಂತ. ಅಂಡ್ ಎರಡನೇದು ದ ಡೈರೆಕ್ಷನ್, ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನ. ಸೊ ಏನೇನ್ ಮಾಡಿರ್ಬೋದು ಅನ್ನೋ ಕುತೂಹಲ ಅಂತೂ ಇತ್ತು. ಆದ್ರೆ ಬಿಟ್ಟಂತ ಮೊದಲ ಪ್ರಮೋಷನಲ್ ಕಂಟೆಂಟ್ ಇಂದ ಹಿಡಿದು ಇಲ್ಲಿವರೆಗೂ ಇದರ ಕಂಟೆಂಟ್ ನನ್ನ ಅಟೆನ್ಷನ್ ನ ಕೆಣಕ್ತಾನೆ ಬಂದಿದೆ. ಫಸ್ಟ್ ಟೈಮ್ ಅಲ್ವಾ, ಸಿಂಪಲ್ ಆಗಿರೋದನ್ನೇ ಎತ್ಕೊಂಡಿರ್ತಾರೆ, ಹಾಗೆ ನೋಡ್ಬೇಕು ಅಂತ ನಾನ್ ಅನ್ಕೋತಾ ಇದ್ದೆ. ಬಟ್ ಏನ್ ಕಾನ್ಸೆಪ್ಟ್ ಗುರು, ಅದು ಏನು ಸ್ಟೋರಿ ಅಂದ್ರೆ ಡೈರೆಕ್ಷನ್ ಅನ್ನೋದೇ ಒಂಥರ ಚಾಲೆಂಜ್. ಸ್ಟಿಲ್ ಅದ್ರ ಮೇಲೆ ಇಷ್ಟೊಂದೆಲ್ಲ ಕಾಂಪ್ಲೆಕ್ಸ್ ಆಗಿರೋ ಕಥೆ, ಲಿಟ್ರಲಿ ಯಾವ ರೇಂಜ್ ನ ಮಲ್ಟಿ ಸ್ಟಾರರ್ ಇರ್ಬೋದು ಅಂತ ತಲೆಯಲ್ಲಿ ಓಡ್ತಾನೆ ಇತ್ತು. ಅಂಡ್ ಈಗ ಟ್ರೈಲರ್ ನೋಡಿದ ಮೇಲಂತೂ ಯಪ್ಪ, ಮಿಸ್ಟರ್ ಜನ್ಯ ಅವರೇ, ಇನ್ನು ಎಷ್ಟು ಎಲಿಮೆಂಟ್ ಇದಾವೆ, ಏನೇನ್ ಇಟ್ಟಿದ್ದೀರಾ ಸರ್. 45 ಇದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಚಿತ್ರ. ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಹೀಗಿರುವಾಗ್ಲೇನೆ ಮೊನ್ನೆ ಇದರ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಸೊ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಅನಲೈಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಮೊದಲನೇದಾಗಿ ನನಗಿಲ್ಲಿ ಇಂಪ್ರೆಸ್ ಮಾಡಿದ್ದೆ ಈ ಕಾನ್ಸೆಪ್ಟ್. ಸೊ ಅಲ್ಲಿಂದನೇ ಶುರು ಮಾಡೋದಾದ್ರೆ, ಇಲ್ಲಿ 3 ಮುಖ್ಯ ಪಾತ್ರಗಳಿವೆ. ಮನುಷ್ಯನಾಗಿ ರಾಜ್ ಬಿ ಶೆಟ್ಟಿ ಅವರ ಪಾತ್ರ, ಯಮನ ರೂಪದಲ್ಲಿ ಉಪೇಂದ್ರ ಅವರು, ಹಾಗೆ ಶಿವನ ರೀತಿ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಟೀಸರ್ ಅನಾಲಿಸಿಸ್ ಮಾಡುವಾಗ್ಲೂ ಇದನ್ನ ನಾನು ಹೇಳಿದ್ದೆ. ಅಂಡ್ ಈಗ ಆ ಪಾಯಿಂಟ್ ಗಳೆಲ್ಲ ನಿಜ ಆಗಿರೋದನ್ನ ನೋಡಿ ಖುಷಿ ಆಯ್ತು. ಇನ್ನ ಕಥೆ ವಿಚಾರಕ್ಕೆ ಬಂದ್ರೆ, ಹೊರಗಡೆಯಿಂದ ಇದು ಮಾರ್ಕಂಡೇಯನ ಕಥೆ ಅನ್ನೋ ರೀತಿ ಕಾಣ್ಬೋದು. ಬಟ್ ಐ ಥಿಂಕ್ ಅದನ್ನ ಬರೀ ರೆಫರೆನ್ಸ್ ಆಗಿ ಬಳಸ್ಕೊಳ್ತಾ ಕೋರ್ ಪಾಯಿಂಟ್ ರೀತಿ ತಗೊಂಡಿದ್ದಾರೆ. ಅಂಡ್ ಆ ನಿಟ್ಟಿನಲ್ಲಿ ರಾಜ್ ಅವರ ಪ್ರಾಣಕ್ಕೆ ತೊಂದರೆ ಇದೆ, ಈ ವಿಲನ್ ಗಳ ಕಡೆಯಿಂದನೂ ಕಂಟಕ. ಬಟ್ ಇದಕ್ಕಿಂತ ಮೇಲೆ ಯಮ ಆ ಜೀವನ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾನೆ. ಅಂಡ್ ಇವೆಲ್ಲದರ ನಡುವೆ ಮಾರ್ಕಂಡೇಯನ ಉಳಿಸ್ಕೊಳ್ಳೋ ತರ ಇಲ್ಲೂ ಕೂಡ ರಾಜ್ ಅವರನ್ನ ಕಾಪಾಡೋದಕ್ಕೆ ಶಿವ ಜೊತೆಗೆ ಬಂದು ನಿಂತಿದ್ದಾನೆ. ಸೊ ಅಲ್ಲಿಗೆ ಒಂದು ಅಲ್ಟಿಮೇಟ್ ಫೇಸ್ ಆಫ್ ಯಮ ಹಾಗೆ ಶಿವನ ಮಧ್ಯೆ ಅದಂತೂ ಕನ್ಫರ್ಮ್. ಆದ್ರೆ ಅದು ಬರೀ ಫೈಟ್ ಆಗಿ ಇರೋದಿಲ್ಲ, ಫಿಲಾಸಫಿಕಲಿನೂ ದೊಡ್ಡ ಯುದ್ಧ ಆಗೋ ಹಾಗೆ ಕಾಣ್ತಾ ಇದೆ. ಎನಿವೇಸ್, ಲಿಂಗದ ಮೇಲೆ ಪಾಶ ಎಸ್ತಿದ್ದಕ್ಕೆ ಮತ್ತೆ ಮಾರ್ಕಂಡೇಯನ ಭಕ್ತಿಗೆ ಸೋತು ಶಿವ ಅಲ್ಲಿ ಮಧ್ಯಪ್ರವೇಶ ಮಾಡಿರ್ತಾನೆ. ಬಟ್ ಈಗ ರಾಜ್ ಅವರನ್ನ ಕಾಪಾಡೋದಕ್ಕೂ ಆ ಶಕ್ತಿ ಬಂದಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಗೊತ್ತಿಲ್ಲ. ನಿಮ್ ಹತ್ರ ಯಾವ್ದಾದ್ರು ಥಿಯರಿಗಳಿದ್ರೆ ಅದನ್ನ ಕಮೆಂಟ್ ಮಾಡಿ. ಇನ್ನು ಇವರೆಲ್ಲರ ಜೊತೆ ಮತ್ತಷ್ಟು ಪಾತ್ರಗಳನ್ನ ಕೂಡ ಗಮನಿಸಬಹುದು. ಬಟ್ ಅವರಿಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಅದು ಸಿನಿಮಾ ನೋಡಿದ ಮೇಲೆನೆ ತಿಳಿಯತ್ತೆ. ಬಟ್ ಯಾವ್ದು ಎಕ್ಸ್ಟ್ರಾ ಆಗದೆ ಇದ್ರೆ ಸಾಕು. ಟಿಪಿಕಲ್ ಯಮ ಅಂದ್ರೆ ಒಬ್ರೇ ಬರ್ತಾರಾ? ಇಲ್ಲ ಅಲ್ವಾ. ಸೊ ಚಿತ್ರಗುಪ್ತ ಕೂಡ ಜೊತೆಗೇನೆ ಇದ್ದಾರೆ. ಹಾಗೆ ರಸ್ತೆಯಲ್ಲಿ ನಿಂತಿರೋ ಗಾಡಿಗಳನ್ನ ಗುದ್ದಿ ಒಂದಷ್ಟನ್ನ ಪಾಠ ಕೂಡ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಇಲ್ಲಿ ಫಿಲಾಸಫಿ ಅಂತೂ ಇದ್ದೇ ಇರತ್ತೆ, ಹೌದು. ಆದ್ರೆ ಸಿನಿಮಾ ಥ್ರಿಲ್ಲರ್ ಆಗಿರೋದ್ರಿಂದ, ಫ್ಯಾಂಟಸೈಸ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಕುಶನಿಂಗ್ ಅಂತೂ ಇದೆ, ಕಥೆನ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಕ್ಕೆ. ಸೊ ಲೆಟ್ಸ್ ಸಿ ಜನ್ಯ ಅವರು ಅದನ್ನ ಹೇಗೆ ಮಾಡಿರ್ತಾರೆ ಅಂತ. ಅಟ್ಲೀಸ್ಟ್ ಟ್ರೈಲರ್ ಕಟ್ಟಲ್ಲಂತೂ ಆ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅಲ್ವಾ, ಥ್ರಿಲ್ಲರ್ ಅಂದಾಗ ಅಲ್ಲಿರೋ ಮಟೀರಿಯಲ್ ಗಳನ್ನ ತೋರಿಸ್ಬಿಡ್ಬೇಕು, ಕಥೆಯಲ್ಲಿ ಏನೇನ್ ಆಗತ್ತೆ ಅನ್ನೋದನ್ನು ಹೇಳ್ಬಿಡ್ಬೇಕು. ಬಟ್ ಆ ಪ್ರೊಸೆಸ್ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರೇಕ್ಷಕರು ಒದ್ದಾಡ್ಬೇಕು. ಅಂಡ್ ಲಿಟ್ರಲಿ ಈ ಟ್ರೈಲರ್ ಮಾಡ್ತಾ ಇರೋದು ಕೂಡ ಅದನ್ನೇ. ಇನ್ನು ಇಲ್ಲಿ ಫ್ರೇಮ್ಸ್ ಗಳು ಸಖತ್ತಾಗಿದ್ವು ಅಂತ ಹೇಳ್ಬೋದು, ಚೆನ್ನಾಗಿ ತೋರಿಸಿದ್ದಾರೆ. ಸ್ಪೆಷಲಿ ರಾಜ್ ಅವರು ಅತಿ ಸಾಧಾರಣ ವ್ಯಕ್ತಿ, ಭಗವಂತನ ಸೃಷ್ಟಿ. ಈ ಫ್ರೇಮ್ ನ ನೋಡಿದಾಗ ಯಮ ಅವನನ್ನ ಸುತ್ತುವರೆದಿರೋ ಹಾಗೆ, ಬೆನ್ನು ಬಿದ್ದಿರೋ ಹಾಗೆ ಕಾಣ್ತಾ ಇದೆ. ಅಂಡ್ ಈ ಫ್ರೇಮ್ ಗಳಲ್ಲಿ ಅವನಿಂದ ತಪ್ಪಿಸ್ಕೊಳ್ತಿರೋ ಹಾಗೆ. ಆಕ್ಚುಲಿ ರಾಜ್ ಅವರ ಪಾತ್ರಕ್ಕೆ 2 ಕಡೆಯಿಂದ ಸಮಸ್ಯೆ ಇದೆ. ಒಂದು ಈ ವಿಲನ್ ಕಡೆಯಿಂದ, ಅಂಡ್ ಇನ್ನೊಂದು ಯಮ ಕಾಪಾಡೋದಕ್ಕೆ ಈಗ ಶಿವನ ಎಂಟ್ರಿ ಆಗಿದೆ. ಬಟ್ ಸ್ಟಿಲ್ ಇವೆಲ್ಲದರ ಮಧ್ಯೆ 45ಗೆ ಅರ್ಥ ಬೇಡ್ವಾ? ಟೀಸರ್ ನಲ್ಲಿ ಅವರೇ ಹೇಳಿದ್ರು ಗೆಟ್ ಹಿಮ್ ಆಫ್ಟರ್ 45 ಡೇಸ್ ಅಂತ. ಹಾಗೆ ಟ್ರೈಲರ್ ನ ನೋಡ್ದಾಗ್ಲೂ ಇಲ್ಲಿ ಜನನ, ಮರಣ, ಗೋರಿ ಮೇಲೆ ಕೆತ್ತಿರೋ ಡೇಟ್ ಅವುಗಳ ಬಗ್ಗೆ ಹೇಳಿನೇ ಶುರು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ರಾಜ್ ಅವರ ಬಳಿ ಈಗ ಇರೋದು ಕೇವಲ 45 ದಿನ ಮಾತ್ರ. ಅಷ್ಟರಲ್ಲಿ ಯಮ ಅವನನ್ನ ನರ್ಕಕ್ಕೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಪಣ ತೊಟ್ಟು ಬಂದಿದ್ದಾನೆ. ಅಂಡ್ ಈ ಕಡೆ ಶಿವ ಅವನಿಗೆ ಅವಕಾಶ ಕೊಡೋದಕ್ಕೇನೆ ಈ 45 ದಿನ ಅಂತ ಪ್ಲಾನ್ ಮಾಡಿ ಪ್ರೊಟೆಕ್ಟರ್ ಆಗಿ ಜೊತೆಗೇನೆ ನಿಂತಿದ್ದಾನೆ. ನೆನ್ಪಿರ್ಲಿ, ಪ್ರಾಣನ ತಗೊಳ್ಳೋದು ಯಮನ ಕೆಲ್ಸ ಆಗಿದ್ರೂನು ಈ ಲೈಫ್ ಅಂಡ್ ಡೆತ್ ಸೈಕಲ್ ಮೇಲೆ ಕಮಾಂಡ್ ಇರೋದೇ ಶಿವನ ಬಳಿ. ಸೊ ಇಂಟೆನ್ಸ್ ಬ್ಯಾಟಲ್ ಅಂತೂ ಫಿಕ್ಸ್ ಅನ್ಕೊಳ್ಳಿ. ಅಂಡ್ ಆಲ್ಸೋ ಶಿವ, ಯಮ, ಫೇಸ್ ಆಫ್, ಅಲ್ಲಿ ಇಟ್ಟಿರೋ ಫ್ರೇಮ್ಗಳು, ಅಲ್ಲಿ ಸ್ಟೈಲ್ ನ ಕೂಡ ಸಖತ್ತಾಗಿ ಡಿಫೈನ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಆಲ್ಸೋ ಈ 45 ಸ್ಕೂಟರ್ ಮೇಲೆ ಶಿವ ಡ್ರೈವ್ ಮಾಡ್ತಾ ಹಿಂದೆ ರಾಜ್ ಅವರು ಕೂತಿರ್ಬೋದು. ಅಂಡ್ ನಂಬರ್ ಪ್ಲೇಟ್ ಸಹ ಟೈಟಲ್ ಬಗ್ಗೆನೆ ಹೇಳ್ತಾ ಇದೆ. ಜೊತೆಗೆ ಹಾರಿ ಬರ್ತಾ ಇರೋ ಕೀಬೋರ್ಡ್ ಬಟನ್ ಗಳ ಮೇಲೂ 45. ಈ ಕಡೆ ಶವದ ಪೆಟ್ಟಿಗೆ ಮೇಲೆ YMD4 ಅಂದ್ರೆ ಇಯರ್, ಮಂತ್, ಡೇಟ್ ಅದನ್ನ ಸೀಲ್ ಹೊಡೆದು ಹಾಕಿದರೆ. ಮೋಸ್ಟ್ಲಿ ಸಾಯೋ ದಿನಾಂಕ ಇರ್ಬೋದು. ಒಟ್ನಲ್ಲಿ ಡೀಟೇಲ್ಸ್ ಅಂತೂ ಕ್ರೇಜಿ ಆಗಿದೆ, ಸಖತ್ ಇಷ್ಟ ಆಗೋಯ್ತು. ಇನ್ನ ಈ ಫ್ರೇಮ್ ಅಲ್ಲಿ ಇರೋದು ಶಿವಣ್ಣ ಅವರೇ. ಬಿಕಾಸ್ ಮೊದಲು ಬಿಟ್ಟಂತ ಪೋಸ್ಟರ್ ನಲ್ಲಿ ಅದು ಆಲ್ರೆಡಿ ರಿವೀಲ್ ಆಗಿದೆ. ಆದ್ರೆ ಬಿಲ್ಲು ಬಾಣ ಯಾಕೆ? ಯುದ್ಧಕ್ಕೆ ರೆಡಿ ಆಗ್ತಿರೋದಾ ಅಥವಾ ಬೇರೆ ಏನಾದ್ರೂ ಕ್ಯಾರೆಕ್ಟರ್ ಆರ್ಕ್ ಇದೆಯಾ? ಮತ್ತೊಂದು ಕ್ವೆಶ್ಚನ್ ಮಾರ್ಕ್. ಬಟ್ ಏನೇ ಹೇಳಿ, ಈ ಲಾಸ್ಟ್ ಫ್ರೇಮ್ ನೋಡಿ ಲಿಟ್ರಲಿ ಕಳೆದ್ ಹೋದೆ. ಅಲ್ಲ, ಇನ್ನು ಏನೇನ್ ಯೋಚನೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರು, ಯಪ್ಪ.
ನಾನ್ ಅನ್ಕೊಳ್ತಾ ಇರೋದು ಅರ್ಧನಾರೇಶ್ವರ ಅಂತ, ಬಿಕಾಸ್ ಮೋಹಿನಿ ರೂಪ ತಾಳಿದ್ದು ವಿಷ್ಣು, ಸೊ ಹಾಗಾಗಿ ಇಲ್ಲಿ ಬೇರೆನೆ ಉದ್ದೇಶ ಇರೋ ಹಾಗಿದೆ. ಆಲ್ಸೋ ಉಪೇಂದ್ರ ಅವರು ಸಖತ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ರೀತಿ ಅನಿಸ್ತಾ ಇದೆ. ಗಾಡಿ ಗುದ್ದಿ ಡೈಲಾಗ್ ಹೊಡಿತಾರೆ, ಒನ್ ಲೈನರ್ ಗಳಲ್ಲೇ ಪಂಚ್ ಕೊಟ್ಟು ನಿಂತ್ಕೊಳ್ತಾ ಇದ್ದಾರೆ. ಅಂಡ್ ಈ ಕಡೆ ಆ ವಿಲನ್ ಪಾತ್ರ ಅಲ್ಲೂ ಒಂದಷ್ಟು ಸೀಕ್ವೆನ್ಸಸ್ ಇರುತ್ತೆ ಅಂತ ಅನ್ಕೋತೀನಿ. ಅಂಡ್ ಟೋಟಲ್ ಆಗಿನೂ ನಾನು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಎಷ್ಟು ವಿಷಯಗಳನ್ನ ಇಟ್ಕೊಂಡು ಜನ್ಯ ಅವರು ಇನ್ನು ಏನೇನ್ ಮಾಡ್ತಾ ಇದ್ದಾರೆ, ಏನೇನ್ ಮಾಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ. ಹೋಪ್ಫುಲಿ ಡಿಸಪಾಯಿಂಟ್ ಮಾಡದೇ ಇದ್ರೆ ಸಾಕು. ಇನ್ಫ್ಯಾಕ್ಟ್ ಒಳ್ಳೆ ಸಕ್ಸಸ್ ಸಿಗ್ಲೇಬೇಕು ಈ ಸಿನಿಮಾಗೆ, ಅದನ್ನೇ ನಾನು ಬಯಸೋದು. ಇನ್ನು ಟೆಕ್ನಿಕಲಿ ಇದರ ಸೆಟ್ ವರ್ಕ್ ಅಂತೂ ಭರ್ಜರಿಯಾಗಿ ಮಾಡಿದ್ದಾರೆ. ಸ್ಪೆಷಲಿ ಈ ಫ್ರೇಮ್, ಆ ವೆಪನ್ಗಳು, ಟ್ಯಾಂಕರ್ಗಳು, ಅಂದ್ರೆ ಬರೀ ಇವರ ಎಫರ್ಟ್ಗೆನೆ, ಆ ಥಾಟ್ಗೆನೆ ಚಪ್ಪಾಳೆ ಹೊಡಿಬೇಕು, ಅಷ್ಟು ಡೆಪ್ತ್ ಅಲ್ಲಿ ಕಾಣ್ತಾ ಇದೆ. ಆಲ್ಸೋ ಇದರ ಮ್ಯೂಸಿಕ್, ಜನ್ಯ ಅವರು ರೊಚ್ಚಿಗೆದ್ರೆ ಡೈರೆಕ್ಷನ್ ಈ ರೇಂಜ್ಗೆ ಬಂದಿದೆ. ಇನ್ನ ಅವ್ರದೇ ಫೀಲ್ಡ್ ಅದು ಕೇಳ್ಬೇಕಾ, ತುಂಬಾ ಇಷ್ಟ ಆಯ್ತು. ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಲ್ಲಿ ಒಂದೊಳ್ಳೆ ವೆರೈಟಿ ಇಟ್ಟಿದ್ದಾರೆ, ಸೊ ಅದು ಕೂಡ ಇಂಪ್ರೆಸಿವ್ ಅಂತ ಹೇಳ್ತೀನಿ. ಆಕ್ಚುಲಿ ಡೈರೆಕ್ಟರ್ ಅವರ ವಿಷನ್, ಮ್ಯೂಸಿಷಿಯನ್ ಮಾಡೋ ಕೆಲಸ, ಎರಡರ ಇಂಟೆನ್ಷನ್ ಒಂದೇ ಕಡೆ ಇರಬೇಕು, ಆಗ ಎಲ್ಲದೂ ಪ್ರಾಪರ್ ಆಗಿ ಬಂದು ಕೂರತ್ತೆ ಅಲ್ವಾ. ಆದ್ರೆ ಈ ಸಲ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಎಲ್ಲದಕ್ಕೂ ಒಬ್ರೇನೆ. ಸೊ ಫೀಡ್ಬ್ಯಾಕ್ ಅಲ್ಲಿ ಏನೇ ಬಂದ್ರು ಅದರ ಕಂಪ್ಲೀಟ್ ಕ್ರೆಡಿಟ್ಸ್ ಜನ್ಯ ಅವರಿಗೆನೆ ಹೋಗ್ಬೇಕು. ಸೊ ನೋಡುವ ಥಿಯೇಟ್ರಿಕಲಿ ಲುಕ್ ಅಂಡ್ ಫೀಲ್, ಹಾಗೆ ಫೈನಲ್ ಔಟ್ಪುಟ್ ಹೇಗಿರತ್ತೆ ಅಂತ. ಇನ್ಫ್ಯಾಕ್ಟ್ ನನಗೆ ಈಗ VFX ಅಷ್ಟೇನು ಇಂಪ್ರೆಸ್ ಮಾಡ್ತಾ ಇಲ್ಲ, ನೀಟಾಗಿ ಬ್ಲೆಂಡ್ ಕೂಡ ಆಗಿಲ್ಲ ಅದು. ಸ್ಪೆಷಲಿ ಹಾವು ಮತ್ತೆ ಬ್ಯಾಟಲ್ ಗ್ರೌಂಡ್ ಅಲ್ಲಿ VFX ಇನ್ನೂ ಬೆಟರ್ ಆಗ್ಬೇಕು. ಹಾಗೆ ಸಿನಿಮಾದ ಕಲರ್ ಗ್ರೇಡಿಂಗ್ ಅದು ಸಹ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇಲ್ಲ. ವಾರ್ಮ್ ಟೋನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತಾ ಅಂತಾನು ಹೇಳ್ಬೋದು. ಸೊ ಅವುಗಳನ್ನ ಆದಷ್ಟು ಬೇಗ ಇಂಪ್ರೂವೈಸ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಐ ನೋ ಟೈಮ್ ತುಂಬಾ ಕಡಿಮೆ ಇದೆ, ಬಟ್ ಸ್ಟಿಲ್ ಸಾಧ್ಯವಾದ ಮಟ್ಟಿಗೆ ರೆಂಡರಿಂಗ್ ಮಾಡ್ಬೋದಲ್ವಾ, ಅದನ್ನ ಮಾಡಿ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮಗೆ ಈ ಟ್ರೈಲರ್ ನೋಡಿ ಹೇಗ್ ಅನ್ನಿಸ್ತು, ಏನೇನ್ ಒಪಿನಿಯನ್ಗಳು ಬಂತು, ಹಾಗೆ ನಿಮ್ದೇನಾದ್ರೂ ಥಿಯರಿಗಳಿದ್ರೆ ಅದನ್ನ ಖಂಡಿತ ಕೆಳಗಡೆ ಬರೆದು ತಿಳಿಸಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.